ನಮಸ್ಕಾರ ಸ್ನೇಹಿತರೆ, ಜಾಹ್ನವಿ ಜೀವನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಪ್ರತಿದಿನ ರಾತ್ರಿ ನಾನು ಮಾಡುವಂಥ ಕೊನೆ ಕೆಲಸ ಅಂತಂದರೆ ಇದು ಬಾದಾಮಿಯನ್ನು ನೆನೆಸಿಡೋದು. ಸುಮಾರು ದಿನಕ್ಕೆ 4 ಬಾದಾಮಿಯನ್ನು ನೆನೆಸಿಟ್ಟು ರಾತ್ರಿಯೆಲ್ಲ ನೆನೆಸಿ ಬೆಳಗ್ಗೆ ಆ ಬಾದಾಮಿ ಈ ರೀತಿಯಾಗಿ ಉಬ್ಕೊಂಡಿರ್ತವೆ. ಆ ಉಬ್ಬಿರೋ ಅಂಥ ಬಾದಾಮಿಯ ಸಿಪ್ಪೆಯನ್ನು ತೆಗೆದು ಅದನ್ನು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಈ ಬಾದಾಮಿಯಲ್ಲಿ ಬಯೋಟಿನ್, ಮ್ಯಾಗ್ನೀಷಿಯಮ್ ಜೊತೆಗೆ ವಿಟಮಿನ್ ಇ ಇರೋದ್ರಿಂದ ಇದನ್ನು ಸೇವಿಸೋದ್ರಿಂದ ತುಂಬ ಒಳ್ಳೆಯದು. ಓವರಾಲ್ ಹೆಲ್ತ್ಗೆ ಜೊತೆಗೆ ಕೂದಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬಾದಾಮಿ ಎಣ್ಣೆಯನ್ನು ಕೂದಲು ಹಚ್ಕೊಳ್ಳೋದು ಕೂಡ ತುಂಬ ಒಳ್ಳೆಯದು. ಕೂದಲು ಸೊಂಪಾಗಿ ಬೆಳಿತಾವೆ. ಒಟ್ಟಿನಲ್ಲಿ ಬಾದಾಮಿಯನ್ನು ಸೇವಿಸೋದು ಮತ್ತು ಅದರ ಎಣ್ಣೆಯನ್ನು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಕೂದಲ ಆರೋಗ್ಯ ಜೊತೆಗೆ ಸೇವಿಸೋದ್ರಿಂದ ಆರೋಗ್ಯ ಕೂಡ ವೃದ್ಧಿ ಆಗ್ತದೆ. ಯಾವಾಗ ನಾನು ಕಂಟಿನ್ಯೂಸ್ ಆಗಿ ಇದನ್ನು ಸೇವಿಸ್ತಾ ಇರ್ತೀನೋ ಆವಾಗ ಕೂದಲು ಸ್ವಲ್ಪ ಆರೋಗ್ಯವಾಗಿ ಇರ್ತದೆ. ಮತ್ತೆ ಸ್ವಲ್ಪ ದಿನ ಗ್ಯಾಪ್ ಕೊಟ್ಬಿಟ್ರೆ ಮತ್ತೆ ಯಥಾ ಪ್ರಕಾರವಾಗಿ ಉದುರೋದಕ್ಕೆ ಶುರುವಾಗ್ತದೆ. ಹಾಗಾಗಿ ಇದನ್ನು ಹ್ಯಾಬಿಟನ್ನು ಮಾಡ್ಕೋಬೇಕು. ಇದನ್ನು ಹ್ಯಾಬಿಟ್ ಮಾಡಿಕೊಂಡ್ರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ನನ್ನ ಡೈಲಿ ರೂಟೀನ್ನ ಜರ್ನಲ್. ಕೆಲವು ಸಾರಿ ನಾನು ಬೆಳಗ್ಗೆ ಹೊತ್ತು ಬರೆದಿರ್ತೀನಿ ಅಥವಾ ರಾತ್ರಿ ಹೊತ್ತೇ ಬರೆದು ಇಟ್ಟು ಮಲ್ಕೊಂಡಿರ್ತೀನಿ. ಎರಡೂ ಥರ ಮಾಡಿರ್ತೀನಿ. ಕೆಲವು ದಿನಗಳು ಮಿಸ್ ಕೂಡ ಆಗಿರ್ತವೆ. ಬಟ್ ಇದನ್ನು ಒಂದು ಹ್ಯಾಬಿಟ್ ಆಗಿ ಇಟ್ಕೊಂಡಿದ್ದೀನಿ. ಪೂರ್ತಿಯಾಗಿ ಎಲ್ಲ ಡೀಟೇಲ್ಸ್ ಆಗಿ ಬರೆಯೋದೇನಿಲ್ಲ. ನಾನು ಟೈಮನ್ನು ಇಟ್ಕೊಂಡು ಆ ರೀತಿಯಾಗಿ ಬರೆಯೋಂಗಿಲ್ಲ. ಯೂಶ್ವಲಿ ಯಾವ್ಯಾವ ಏನೇನು ಪ್ಲ್ಯಾನ್ಸ್ ಇದೆ, ಏನೇನು ಮಾಡಬೇಕು ಅನ್ನೋದನ್ನು ಮೆನ್ಷನ್ ಮಾಡಿರ್ತೀನಿ. ಯಾಕಂದರೆ ಟೈಮ್ ಪ್ರಕಾರ ಕೆಲವೊಮ್ಮೆ ಹೆಚ್ಚು ಕಮ್ಮಿ ಆಗೋದ್ರಿಂದ ಟೈಮನ್ನು ಮೆನ್ಷನ್ ಮಾಡಿದೆ ಯಾವುದು ಪ್ರಯಾರಿಟೀಸ್ಗಳಿರ್ತವೆ ಅದನ್ನು ಸ್ಟಾರ್ ಮಾರ್ಕು ಅಥವಾ ಅಂಡರ್ಲೈನು ಮಾಡಿಕೊಂಡು ಒಟ್ಟಿನಲ್ಲಿ ಏನೇನು ರೂಟೀನ್ ಇರ್ತದೆ ಅನ್ನೋದನ್ನು ಇದರಲ್ಲಿ ಬರ್ಕೋತೀನಿ. ಈಗ ಇಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿರೋದನ್ನು ಬರಿತಾ ಇದ್ದೀನಿ. ಏಕೆಂದರೆ ಅದು ಹೊಸ ಚಾನಲ್ ಆಗಿರೋದ್ರಿಂದ, ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಯಾವ ವಿಷಯ ಅಂತ ಬರಿತಾ ಇದ್ದೀನಿ. ಯಾಕಂದರೆ ಅದು ಇಂಪಾರ್ಟೆಂಟು, ಆಮೇಲೆ ಖುಷಿಯಾದಂಥ ಹೊಸ ವಿಚಾರ. ಅದಕ್ಕೆ ಅದನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಯಾವುದನ್ನ ಬಗ್ಗೆ ಮಾಡಿದ್ದೆ ಅಂತ ಕೂಡ ಇಲ್ಲಿ ಬರಿತಾ ಇದ್ದೀನಿ. ಆ್ಯಕ್ಚುಲಿ ರಿಸರ್ಚ್ ಪ್ರಕಾರ ಬರೀ ನಾವು ಮೈಂಡಲ್ಲಿ ಇಟ್ಕೊಳ್ಳೋದಕ್ಕಿಂತ ಈ ರೀತಿಯಾಗಿ ಬರೆಯೋದು ಹೆಚ್ಚು ಎಫೆಕ್ಟಿವ್ ಅಂತ ಹೇಳ್ತಾರೆ. ಕೆಲವು ಸಲ ನಾವು ಮರ್ತು ಬಿಡ್ತೀವಿ ಅಥವಾ ಅದನ್ನು ಟ್ರ್ಯಾಕ್ ಮಾಡೋದಕ್ಕೆ ಆಗಿರೋದಿಲ್ಲ ಆ ಕೆಲಸ ಎಲ್ಲಿಗೆ ಬಂದಿದೆ ಅಂತ. ಆದರೆ ಈ ರೀತಿ ಬರೆಯೋದ್ರಿಂದ ಅದನ್ನು ನೆನಪಿಟ್ಕೋಬೋದು, ಅದನ್ನು ಪದೇ ಪದೇ ನೋಡ್ತಿರಬಹುದು, ಜೊತೆಗೆ ಅದನ್ನು ಟ್ರ್ಯಾಕ್ ಮಾಡ್ಬೋದು. ಹಾಗಾಗಿ ಈ ರೀತಿಯಾಗಿ ಬರೆಯೋ ಅಭ್ಯಾಸ ಇದ್ದರೆ ಅದು ಸಿಕ್ಕಾಪಟ್ಟೆ ಎಫೆಕ್ಟಿವ್ ಅಂತ ಹೇಳ್ತಾರೆ. ಸುಮಾರು ಒಂದು 4 ವರ್ಷ ಆಯಿತು ಈ ಹ್ಯಾಬಿಟನ್ನು ನಾನು ಮಾಡಿಕೊಂಡು. ಈ ಜರ್ನಲಿಂಗ್ ಹ್ಯಾಬಿಟು ಸಿಕ್ಕಾಪಟ್ಟೆ ಎಫೆಕ್ಟಿವ್. ನನಗೂ ಕೂಡ ಅನುಭವಕ್ಕೆ ಬಂದಿದೆ, ಎಕ್ಸ್ಪೀರಿಯೆನ್ಸ್ ಆಗಿದೆ. ಈ ರೀತಿ ಬರ್ಕೊಳ್ಳೋದ್ರಿಂದ ನಮ್ಮದು ಎಷ್ಟೋ ಕೆಲಸಗಳು ಎಫೆಕ್ಟಿವ್ ಆಗಿ ಆಗೋದಂತೂ ಖಂಡಿತ. ಕೆಲವೊಬ್ಬರು ಈ ರೀತಿಯಾಗಿ ಟ್ರೆಡಿಷನಲ್ ಮೆಥಡನ್ನು ಫಾಲೋ ಮಾಡ್ತಾರೆ. ಅಂದರೆ ಜರ್ನಲ್ ಬುಕ್ ಇಟ್ಕೊಂಡು ಪೆನ್ನಿಂದ ಬರೆದು ಆ ರೀತಿಯಾಗಿ ಕೆಲವೊಬ್ಬರು ಟ್ರ್ಯಾಕ್ ಮಾಡ್ತಾಯಿದ್ರೆ, ಇನ್ನು ಕೆಲವೊಬ್ಬರು ಲ್ಯಾಪ್ಟಾಪಲ್ಲೋ ಅಥವಾ ಕಂಪ್ಯೂಟರಲ್ಲೋ ಕೆಲವು ಆ್ಯಪ್ಸ್ಗಳನ್ನು ಉಪಯೋಗಿಸ್ಕೊಂಡು ಅಲ್ಲೂ ಕೂಡ ತಮ್ಮ ದಿನಚರಿನ ಬರ್ಕೋತಾರೆ. ಒಟ್ಟಿನಲ್ಲಿ ಇದು ಎಫೆಕ್ಟಿವ್ ಆಗಿರುವಂಥ ಒಂದು ಉಪಯೋಗ ಆಗುವಂಥ ಒಂದು ಹ್ಯಾಬಿಟ್. ನನ್ನ ಬೆಳಗಿನ ರೂಟೀನನ್ನು ಮುಗಿಸ್ಕೊಂಡು ಒಂದು ಕೆಲಸಗಳನ್ನು ಮುಗಿಸ್ಕೊಂಡು ಹೊರಗಡೆ ಹೋಗಿ ಬರಬೇಕಾಗಿತ್ತು. ಹಾಗಾಗಿ ಹೊರಟಿದ್ದೀನಿ. ಅಲ್ಲಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ರಾತ್ರಿ ಆಗಿತ್ತು. ಹಾಗಾಗಿ ನೆಕ್ಸ್ಟ್ ಅಲ್ಲಿ ವ್ಲಾಗನ್ನು ನಾನು ಕಂಟಿನ್ಯೂ ಮಾಡಿಲ್ಲ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ ಹೂವು ಹರ್ಕೊಂಡು ಬಂದಿದ್ದೀನಿ. ಇಷ್ಟೊಂದು ಹೂವು ಸಿಕ್ಕಿದಾವೆ. ಕಾಕಡ ಹೂವು ಮತ್ತು ಬಿಳಿ ಗೊರಟಿಗೆ ಹೂವು ಅಂತೀವಲ್ಲ ಆ ಹೂ ಇದು. ಇಷ್ಟೊಂದು ಹೂ ಬಿಡ್ತಾ ಇದೆ. ಈಗ ಗಿಡ ದೊಡ್ಡದಾಗಿರೋದ್ರಿಂದ ಇಷ್ಟೊಂದು ಹೂ ಬಿಟ್ಟಿದ್ದಾವೆ. ಹಾಗಾಗಿ ಹೂವನ್ನೆಲ್ಲ ಹರ್ಕೊಂಡು ಬಂದು ಈಗ ಹೂ ಕಟ್ಲಿಕತ್ತೀನಿ. ಈ ಹೂವನ್ನು ಕಟ್ತಾ ನಿಮಗೆಲ್ಲರಿಗೂ ಒಂದು ಮಹಾಭಾರತದ ಒಂದು ಕಥೆಯನ್ನು ಹೇಳ್ತೀನಿ. ನೀವೆಲ್ಲರೂ ಕೇಳಿರಬಹುದು, ಧರ್ಮೋ ರಕ್ಷತೆ ರಕ್ಷಿತಃ ಅನ್ನುವಂಥ ಒಂದು ಪಾಪ್ಯುಲರ್ ಆಗಿರೋ ಸ್ಲೋಗನನ್ನು ನಾವು ಬಹಳ ಕಡೆ ಉಪಯೋಗಿಸ್ತೀವಿ. ಇದು ನ್ಯಾಯಾಲಯದಲ್ಲಿ ಉಪಯೋಗಿಸ್ತೀವಿ. ಅದೇನು ಯೂನಿವರ್ಸಿಟಿಗಳಿರ್ತಾವಲ್ಲ, ಲಾ ಯೂನಿವರ್ಸಿಟೀಸ್ಗಳು, ಅಲ್ಲಿ ಉಪಯೋಗಿಸ್ತಾರೆ, ನ್ಯಾಯಾಲಯದಲ್ಲಿ ಉಪಯೋಗಿಸ್ತಾರೆ. ಆಮೇಲೆ
ರಾ ಅಂತ ಹೇಳ್ತೇವಲ್ಲ, ಅವರು ಅಲ್ಲಿ ಆ ಸ್ಲೋಗನನ್ನು ಉಪಯೋಗಿಸ್ತಾರೆ, ಧರ್ಮೋ ರಕ್ಷತೆ ರಕ್ಷಿತಃ ಅಂತ. ಆದರೆ ಇದು ಎಲ್ಲಿಂದ ತಗೊಂಡಿದ್ದು ಅಂತ ನಾವು ಯೋಚನೆ ಮಾಡಿದರೆ ಈ ಸ್ಲೋಗನನ್ನು ತಗೊಂಡಿದ್ದು ಮಹಾಭಾರತದಿಂದ. ಮಹಾಭಾರತದಲ್ಲಿ ಒಂದು ಸನ್ನಿವೇಶ ಅದೇನು ಅಂತಂದರೆ, ಪಾಂಡವರು ಮತ್ತು ಕೌರವರು ಇಬ್ಬರು ಯುದ್ಧಕ್ಕೆ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಕೌರವರು ಕೃಷ್ಣನ ಸೈನ್ಯವನ್ನು ತಗೊಂಡು ಅದನ್ನು ಬಲಪಡಿಸ್ಕೊತಾ ಇದ್ದಾರೆ. ಇನ್ನೊಂದು ಕಡೆ ಪಾಂಡವರು ಕೃಷ್ಣನ ಸಹಾಯವನ್ನು ತಗೊಳ್ತಾ ಇದ್ದಾರೆ. ಹೀಗಾಗಿ ಯುದ್ಧವನ್ನು ಮಾಡೋಕ್ಕಿಂತ ಮುಂಚೆ ಕೌರವರಲ್ಲಿ ಹಿರಿಯನಾದಂಥ ದುರ್ಯೋಧನ ಏನು ಮಾಡ್ತಾನೆ, ಹೋಗಿ ತನ್ನ ತಾಯಿಯ ಕಾಲಿಗೆ ಬೀಳ್ತಾನೆ, ನಮಸ್ಕಾರ ಮಾಡ್ತಾನೆ. ಯಾರಿಗೆ ಅಂದರೆ ಗಾಂಧಾರಿಗೆ. ದುರ್ಯೋಧನನ ತಾಯಿ ಗಾಂಧಾರಿಗೆ ಹೋಗಿ ನಮಸ್ಕಾರವನ್ನು ಮಾಡ್ತಾನೆ. ಹಿರಿಯರ ಆಶೀರ್ವಾದ, ಅದರಲ್ಲೂ ತಾಯಿಯ ಆಶೀರ್ವಾದ ಇದ್ದರೆ ಆ ಮಾಡುವ ಕೆಲಸದಲ್ಲಿ ಜಯ ಸಿಗ್ತದೆ ಅನ್ನುವಂಥ ವಿಶ್ವಾಸ ದುರ್ಯೋಧನಿಗೂ ಕೂಡ ಇತ್ತು. ಹಾಗಾಗಿ ಹೋಗಿ ಗಾಂಧಾರಿಯ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾನೆ. ದುಷ್ಟ ಮಕ್ಕಳ ತಾಯಿಯಾದಂಥ ಗಾಂಧಾರಿಗೆ ಏನಂತ ಆಶೀರ್ವಾದ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಮಗನೇ ನಿನಗೆ ಸಿಗಲಿ, ಜಯಶಾಲಿ ಆಗಲಿ ಅಂತ ಆಶೀರ್ವಾದ ಮಾಡಿದ್ರೆ ಅಧರ್ಮವನ್ನು ಪ್ರೋತ್ಸಾಹಿಸಿ ಅಧರ್ಮ ಗೆಲ್ಲಿ ಅಂತ ಆಶೀರ್ವಾದ ಮಾಡಿದಾಗೆ ಆಗ್ತದೆ. ಇನ್ನು ಮಗ ಅವನು ಎಷ್ಟಾದರೂ ಅವನು ಮಗ, ಇನ್ನು ನೀನು ಸೋಲು ಅಂತ ಹೇಗೆ ಆಶೀರ್ವಾದ ಮಾಡ್ತಾಳೆ. ಹಾಗಾಗಿ ಗಾಂಧಾರಿ ಏನಂತ ಆಶೀರ್ವಾದ ಮಾಡ್ತಾಳೆ ಅಂತಂದರೆ, ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಆಶೀರ್ವಾದ ಮಾಡ್ತಾಳೆ. ಗಾಂಧಾರಿಯ ಬಾಯಿಂದ ಬಂದಂಥ ಮಾತು ಇದು, ಧರ್ಮೋ ರಕ್ಷತಿ ರಕ್ಷಿತಃ ಅಂತ. ಇದರ ಅರ್ಥ, ಯಾರು ಧರ್ಮವನ್ನು ಪರಿಪಾಲನೆ ಮಾಡ್ತಾರೆ, ಯಾರು ಪಾಲಿಸ್ತಾರೆ, ಅವರು ಒಂದು ಥರ ಧರ್ಮದ ರಕ್ಷಣೆಯನ್ನು ಮಾಡಿದ ಹಾಗೆ. ಆ ರೀತಿ ಯಾರು ಮಾಡ್ತಾರೋ ಅವರನ್ನು ಧರ್ಮ ರಕ್ಷಣೆ ಮಾಡ್ತದೆ ಅನ್ನೋದೇ ಈ ಧರ್ಮೋ ರಕ್ಷತಿ ರಕ್ಷಿತಃ ಅನ್ನುವಂಥ ಸ್ಲೋಗನನ್ನು ಅರ್ಥ. ಹಾಗಾಗಿ ಗಾಂಧಾರಿಯ ಬಾಯಿಂದ ಬಂದಂತಹ ಮಾತು ಇದು. ದುರ್ಯೋಧನ ನಮಸ್ಕಾರ ಮಾಡಿದಾಗೆ ಮಕ್ಕಳಿಗೆ ಸೋಲಾಗಲಿ ಅಂತ ತಾಯಿ ಬಯಸ್ತೆ ಈ ರೀತಿಯಾಗಿ ಧರ್ಮಕ್ಕೆ ಅವಳು ಪ್ರೋತ್ಸಾಹ ನೀಡಿ, ಮಕ್ಕಳು ಸೋತರೂ ಪರವಾಗಿಲ್ಲ ಧರ್ಮ ಗೆಲ್ಲಬೇಕು ಅಂತ ಹೇಳಿ ಧರ್ಮೋ ರಕ್ಷತೆ ರಕ್ಷಿತಃ ಅಂತ ಆಶೀರ್ವಾದವನ್ನು ಮಾಡ್ತಾಳೆ. ಹೀಗೆ ಮಹಾಭಾರತದಲ್ಲಿ ಎಷ್ಟೊಂದು ಜನ ಆದರ್ಶ ವ್ಯಕ್ತಿಗಳು ಇದ್ದಾರೆ, ಅದರಲ್ಲಿ ಗಾಂಧಾರಿ ಒಬ್ಬಳು ಅಂತ ಹೇಳಬಹುದು. ಈ ಪುಟ್ಟ ಸೊಗಸಾದ ಕಥೆ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ. ಇನ್ನು ಇವತ್ತಿನ ವ್ಲಾಗಲ್ಲಿ ಇನ್ನೊಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಅದು ಯಾವುದು ಅಂತಂದರೆ ಬ್ರಾಹ್ಮಿ ಮುಹೂರ್ತ. ಅದನ್ನು ಬ್ರಹ್ಮ ಮುಹೂರ್ತ ಅಂತ ಕೂಡ ಕರೀತಾರೆ, ದ ಟೈಮ್ ಆಫ್ ಕ್ರಿಯೇಟರ್ ಅಂತ ಕರೀತಾರೆ. ದಿನದಲ್ಲಿ ಮೋಸ್ಟ್ ಪ್ರೆಷಿಯಸ್ ಟೈಮ್ ಅಂತಂದರೆ ಅದು ಈ ಬ್ರಾಹ್ಮಿ ಮುಹೂರ್ತ, 48 minutes ಆಫ್ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ಬೋದು. ಯಾವ ಟೈಮಿಗೆ ನಾವು ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ ಅಂತಂದರೆ, ಸೂರ್ಯೋದಯ ಆಗೋಕ್ಕಿಂತ ಮುಂಚೆ 1.5 ತಾಸಿಗಿಂತ ಮುಂಚೆನೇ ಬ್ರಾಹ್ಮಿ ಮುಹೂರ್ತ ಪ್ರಾರಂಭವಾಗ್ತದೆ. ಆ ಮುಹೂರ್ತವನ್ನು, ಆ ಟೈಮನ್ನು ನಾವು ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ. ಮುಹೂರ್ತ ಅಂದರೆ 48 ನಿಮಿಷ. ಹಾಗಾಗಿ 48 ನಿಮಿಷಗಳ ಕಾಲ ಇರುವಂಥ ಆ ಟೈಮ್ ಪೀರಿಯಡ್, ಆ ಮುಹೂರ್ತವನ್ನು ಬ್ರಾಹ್ಮಿ ಮುಹೂರ್ತ ಅಥವಾ ಬ್ರಹ್ಮ ಮುಹೂರ್ತ ಅಂತ ಕರಿತೀವಿ. ಈಗ ಉದಾಹರಣೆಗೆ 6 ಗಂಟೆಗೆ ಸೂರ್ಯೋದಯ ಆಗ್ತಾ ಇದೆ ಅಂತಂದರೆ 4:24 ಬ್ರಾಹ್ಮಿ ಮುಹೂರ್ತ ಶುರುವಾಗ್ತದೆ. 5:12 ಅದು ಇರ್ತದೆ. ಆ ಮುಹೂರ್ತವನ್ನು ನಾವು ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ. ಇದು ಯಾಕೆ ಪ್ರೆಷಿಯಸ್ ಅಂತಂದರೆ, ಈ ಟೈಮಲ್ಲಿ ಗಾಳಿಯಲ್ಲಿ ಹೆಚ್ಚು ಆಕ್ಸಿಜನ್ನು ಇರ್ತದೆ. ನೇಸೆಂಟ್ ಆಕ್ಸಿಜನ್ ಅಂತೀವಿ. ಗಾಳಿಯಲ್ಲಿ ಹೆಚ್ಚಾಗಿ ಆಕ್ಸಿಜನ್ನು ಇರ್ತದೆ. ಮಾಲಿನ್ಯ ಇಲ್ಲದೆ ಇರುವಂಥ ಪ್ಯೂರ್ ಆದಂಥ ಗಾಳಿ, ಅದನ್ನು ನಾವು ಇನ್ಹೇಲ್ ಮಾಡಿದರೆ, ಅದನ್ನು ಒಳಗಡೆ ತೊಗೊಂಡ್ರೆ ಅದು ಹಿಮೋಗ್ಲೋಬಿನ್ ಜೊತೆ ರಿಯಾಕ್ಟ್ ಆಗಿ ಆಕ್ಸಿಹಿಮೋಗ್ಲೋಬಿನ್ ಆಗ್ತದೆ. ಆ ಆಕ್ಸಿಹಿಮೋಗ್ಲೋಬಿನ್ ದೇಹಕ್ಕೆ ಒಳ್ಳೆಯದು. ನಮ್ಮ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡೋದಕ್ಕೆ, ನಮಗೆ ಶಕ್ತಿಯನ್ನು ಕೊಡೋದಕ್ಕೆ, ವಿಟಾಮಿನ್ಸ್ ಮತ್ತು ಮಿನರಲ್ಸ್ ಅಬ್ಸಾರ್ಪ್ಷನ್ನಿಗೆ ಆ ಆಕ್ಸಿಹಿಮೋಗ್ಲೋಬಿನ್ ತುಂಬ ಮುಖ್ಯ. ಹಾಗಾಗಿ ಬ್ರಾಹ್ಮಿ ಮುಹೂರ್ತದಿಂದ ಆಗುವಂಥ ಮೊದಲನೇ ಬೆನಿಫಿಟ್ ಅಂತ ಹೇಳಬಹುದು. ಇನ್ನು ಅರ್ಧ ಭಾಗದಕ್ಕಿಂತ ಹೆಚ್ಚು ಜಗತ್ತು ಇನ್ನೂ ಮಲಗಿರ್ತದೆ. ಹಾಗಾಗಿ ಯಾವುದೇ ಡಿಸ್ಟರ್ಬೆನ್ಸು ಇಲ್ಲದೆ ಫೋಕಸ್ ಆಗಿ ಯಾವುದಾದ್ರೂ ಒಂದು ಕೆಲಸವನ್ನು ಈ ಮುಹೂರ್ತದಲ್ಲಿ ಮಾಡ್ಬೋದು. ಉದಾಹರಣೆಗೆ ಮೆಡಿಟೇಷನ್ ಮಾಡಬಹುದು, ಇಲ್ಲಾಂದರೆ ಓದಬಹುದು, ಅಥವಾ ಏನಾದರೂ ಜರ್ನಲಿಂಗ್ ಮಾಡ್ಬೋದು. ಈ ರೀತಿಯಾಗಿ ಫೋಕಸ್ಡ್ ಆಗಿ ಹೆಚ್ಚು ಫೋಕಸ್ ಬೇಕಾಗಿರುವಂಥ ಕೆಲಸವನ್ನು ಈ ಮುಹೂರ್ತದಲ್ಲಿ ಮಾಡೋದು ಅತಿ ಉತ್ತಮ, ಅತ್ಯುತ್ತಮ. ಈ ಸಮಯದಲ್ಲಿ ಏಳೋರು ನಿಜವಾಗ್ಲೂ ಆರೋಗ್ಯಕರವಾಗಿ ಇರ್ತಾರಂತೆ. ಹಾಗಾಗಿ ಈ ಮುಹೂರ್ತದಲ್ಲಿ ಏಳೋದು
ಒಳ್ಳೆಯದು. ಈ ಮುಹೂರ್ತದಲ್ಲಿ ಹೇಳೋದಕ್ಕೆ ನಾವೆಲ್ಲರೂ ಪ್ರಯತ್ನ ಪಡಬೇಕು ನಿಜವಾಗಿಯೂ. ಇದಿಷ್ಟು ಬ್ರಾಹ್ಮಿ ಮುಹೂರ್ತದ ಮಹತ್ವ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಕಥೆ ಜೊತೆಗೆ ಈ ಇನ್ಫಾರ್ಮೇಷನ್ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯನ ಈ ವ್ಲಾಗಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.